ಹಲೋ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಹಳೆ ವಿಡಿಯೋಗಳಲ್ಲಿ ನಲ್ಲಿ ಸಿಸ್ಟಮ್ ಬಗ್ಗೆ ಹೇಳಿದ್ದೆ. ಏನಪ್ಪ ಅಂದರೆ ನಲ್ಲಿ ಸಿಸ್ಟಮ್ ನಮಗೆ ಏನೇನಕ್ಕೆ ಯೂಸ್ ಆಗುತ್ತೆ. ಒಂದು ಟೈಮ್ ಸೇವಿಂಗು, ಆಮೇಲೆ 100% ನಿಮಗೆ ಲೇಬರ್ ಕಾಸ್ಟ್ ಉಳಿಸುತ್ತೆ. ಯಾರೇ ಮುಂದೆ ನಿಂತ್ಕೊಂಡು ನೀರು ಬಿಡೋ ಅವಶ್ಯಕತೆ ಇಲ್ಲ. ಈ ರೀತಿ ಆನ್ ಮಾಡಿ ಇಟ್ಟು ಹೋಗ್ಬಿಟ್ರೆ ಪ್ರತಿ ಸಾಲಿಗೂ ನೀರು ಹೋಗುತ್ತೆ. ನಿಮ್ಗೆ 100% ಲೇಬರ್ ಕಾಸ್ಟ್ ಉಳಿತು. ಯಾರು ಲೇಬರ್ನ ಹಚ್ಚಿ ನೀರು ಬಿಡೋ ಅಂತ ಅವಶ್ಯಕತೆ ಇರಲ್ಲ. ಎರಡನೇದೇನಪ್ಪ ಅಂದರೆ ಕರೆಂಟು ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಯಾವಾಗ ಕರೆಂಟ್ ಬರುತ್ತೋ ಯಾವಾಗ ಹೋಗುತ್ತೋ ಮುಂದೆ ನಿಂತ್ಕೊಂಡಂತರೂ ನೀರು ಬಿಡೋಕ್ಕಾಗಲ್ಲ. ಸ್ವಂತ ಮನೆಯವರೇ ನಿಂತ್ಕೊಂಡು ನೀರು ಬಿಡ್ತೀವಿ, ನಮ್ದು 2 ಎಕರೆ 3 ಎಕರೆ ಇದೆ ಅಂತ ಅಂದ್ರೂ ಕರೆಂಟು ಸರಿಯಾಗಿ ಕೊಡಲ್ವಲ್ಲ, ಬೇಜಾರಾಗಿ ಹೋಗ್ಬಿಡುತ್ತೆ. ಆ ಉದ್ದೇಶದಿಂದ ನಲ್ಲಿ ಸಿಸ್ಟಮ್ ಬೆಸ್ಟು. ನಿಮಗೆ 3ನೇ ರೀಸನ್ ಹೇಳ್ತೀನಿ ಯಾಕೆ ಬೆಸ್ಟು ಅಂತ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೀಸನು. ವಿಡಿಯೋನ ಸ್ವಲ್ಪ ಕರೆಕ್ಟಾಗಿ ಕೊನೆವರೆಗೂ ನೋಡಿ. ಏನಪ್ಪ ಅಂದರೆ ಇಲ್ಲಿ ನಲ್ಲಿ ಇಡ್ತಾ ಇದ್ದೀನಿ. ಈ ಸಾಲುಗಳು ಅಲ್ಲಿ ನಿಮಗೆ ಈ ಲೈಟ್ ಕಂಬ ಕಾಣಿಸ್ತಿದೆಯಲ್ಲ, ಆ ಲೈಟ್ ಕಂಬದಿಂದ ಇನ್ನೂ ಆ ಕಡೆ ಮುಂದೆ ಇದೆ ನಮ್ಮದು ಬೌಂಡ್ರಿ. ಅಲ್ಲಿವರೆಗೂ ಇದೆ ಕಬ್ಬು. ಅಲ್ಲಿ ತಂತಿ ಬೇಲಿ ಕಾಣಿಸುತ್ತೆ ಅನ್ನೋ ನಿಮಗೆ, ಅಲ್ಲಿವರೆಗೂ ಇದೆ. ಏನಪ್ಪ ಅಂತಂದರೆ ಒಂದು 5 ಅವರ್ ಬೇಕು ಇಲ್ಲಿಂದ ಅಲ್ಲಿಗೆ ನೀರು ರೀಚ್ ಆಗೋಕ್ಕೆ, ಅಥವಾ 4 ಅವರ್ ಅಂತೂ ಬೇಕೇ ಬೇಕು. 4 ಅವರು ನೀವು ಬಿಡಿ ನೀರು ಬಿಡೋದಾದರೆ ಒಂದು 10 HP-ನೋ 5 HP-ನೋ 700 HP-ನೋ ಮೋಟ್ರ್ ನೀರು ಬಿಡ್ತಾ ಇರ್ತೀರ, ಬಿಡಿ ನೀರು ಬಿಡ್ತಾ ಇರ್ತೀರ. ಒಂದು 3ರಿಂದ 4 ಸಾಲು, ಒಂದೇ ಸಾಲಿಗಂತೂ ತುಂಬ ಜಾಸ್ತಿ ಆಗಿಬಿಡುತ್ತೆ ನೀರು. ಒಂದೇ ಸಾಲಿಗೆ ನೀವು ಎಲ್ಲ ನೀರನ್ನು ಬಿಡೋಕ್ಕಾಗಲ್ಲ. ಒಂದು 3ರಿಂದ 4 ಸಾಲಿಗೆ ನೀವು ಸಲಿಕೆಯಿಂದ ನೀರು ತಿರುಗಿಕೊಂಡು 3ರಿಂದ 4 ಸಾಲಿಗೆ ಬಿಡ್ತೀರಾ ಅಂತಂದ್ರೂ 5ರಿಂದ 10 ನಿಮಿಷಕ್ಕೆ ಹೋಗಿ ನೀರು ಮುಟ್ಬಿಡುತ್ತೆ. ಯಾಕಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಸ್ಪೀಡು ಜಾಸ್ತಿ ಇರುತ್ತೆ. 3ರಿಂದ 4 ಸಾಲು ಅಂದರೆ ಒಂದು 10 ನಿಮಿಷ, ಹಬ್ಬ ಅಂದರೆ ಒಂದು 15 ನಿಮಿಷ. 15 ನಿಮಿಷಕ್ಕೆ ನೀರು ಹೋಗಿ ಮುಟ್ಬಿಡುತ್ತೆ. ಆಮೇಲೆ ಮತ್ತೆ ತಿರ್ಗಾ ಇನ್ನೂ ಒಂದು 2 ಸಾಲು 3 ಸಾಲು ಹಿಂಗೆ ನೀರು ನೀವು ತಿರ್ಕೊಂತೀರ. ಬಟ್ ನಲ್ಲಿ ಏನಪ್ಪ ಅಂದರೆ ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ನಲ್ಲಿ ಹೇಗೆ ಅಡ್ವಾಂಟೇಜು ಅಂತಂದರೆ ನೋಡಿ, ಈ 4ರಿಂದ 5 ಅವರ್ ಇಲ್ಲಿಂದ ಅಲ್ಲಿಗೆ ಹೋಗಿ ಮುಟ್ಟಕ್ಕೆ, ನಾನು 4ರಿಂದ 5 ಅವರು ಈ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆಯಲ್ಲ, 4ರಿಂದ 5 ಅವರ್ ನೀರು ಹೋಗ್ತಾ ಇರುತ್ತೆ. 4ರಿಂದ 5 ಅವರ್ ನೀರು ಹೋದಾಗ ನೋಡಿ ಪೂರ್ತಿ ನೀರು ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಇದು ನೋಡಿ ಫುಲ್ಲು ವೆಟ್ ಆಗಿಬಿಟ್ಟಿದೆ ನೋಡಿ. ಪೂರ್ತಿ ಮೇಲಿನವರೆಗೂ ತುದಿ ಭಾಗದವರೆಗೂ ವೆಟ್ ಆಗಿಬಿಟ್ಟಿದೆ. ಅಂದರೆ ನೀರು ಚೆನ್ನಾಗಿ ಭೂಮಿ ಒಳಗಡೆ ಇಂಗಿಬಿಡುತ್ತೆ. 4 ಅವರ್ನು ಇದೇ ಸಾಲಿಗೆ ನೀರು ಹೋದಾಗ, ಒಂದೇ ಸಾಲಿಗೆ 4 ಅವರ್ವರೆಗೂ ನೀವು ಒಂದೇ ಸಾಲಿಗೆ ನೀರು ಹೋದಾಗ ತುಂಬ ಚೆನ್ನಾಗಿ ಆ ಮಣ್ಣು ನೆನ್ಕೊಳ್ಳುತ್ತೆ. ನೀರನ್ನು ಎಷ್ಟು ಬೇಕೋ ಅದರ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೀರ್ಕೊಂಡು ಹೆಚ್ಚಾಗಿರೋ ನೀರನ್ನು ಹೊರಗಡೆ ಬಿಡುತ್ತೆ. ಹಾಗಾಗಿ ಹೀಗೆ ಬಿಡೋದ್ರಿಂದ ತುಂಬ ದಿನದವರೆಗೂ, ಅಂದರೆ ಮಳೆಗಾಲದಲ್ಲಂತೂ ಈ ಕಪ್ಪು ಮಣ್ಣಿಗೆ ಕನಿಷ್ಠ ಅಂದರೆ 20ರಿಂದ 25 ದಿನದವರೆಗೂ ನೀರು ಅಂದರೆ ನೆಲ ಆರಲ್ಲ, ಕಬ್ಬು ನೀರು ಬೇಡಲ್ಲ. ಈ ಬೇಸಿಗೆಯಲ್ಲಿ ಕನಿಷ್ಠ ಅಂದರೂ 10 ದಿನದವರೆಗೂ ನಿಮಗೆ 10ರಿಂದ 12 ದಿನದವರೆಗೂ ನೀರಿನ ಅವಶ್ಯಕತೆ ಇರಲ್ಲ. ಈ ನಲ್ಲಿ ಬಂದ ಮೇಲಂತರೂ ಅದನ್ನು ನೀವು ಕಂಡ್ಕೋಬೋದು. ನೀವು ಅದೇ ಬಿಡಿ ನೀರು ಬಿಡ್ತೀನಿ ಅಂದರೆ ಈ 3 ಸಾಲಿಗೆ ಕಂಪ್ಲೀಟ್ 5 HP-ದೋ 10 HP-ದೋ ನೀರು ಬಿಟ್ಬಿಟ್ಟಿರ್ತೀರ, ಅದು ಬೇಗ ಆರ್ಕೊಂಡ್ಬಿಡುತ್ತೆ, ನೀರು ಓಡೋಗ್ಬಿಡುತ್ತೆ. ನೀರು ಒಳಗಡೆ ಪರ್ಕ್ಯುಲೇಟ್ ಆಗಲ್ಲ, ನೀರು ಭೂಮಿ ಒಳಗಡೆ ಚೆನ್ನಾಗಿ ಹಿಂಗಲ್ಲ, ಸ್ಪೀಡಾಗಿ ಹೋಗ್ಬಿಡುತ್ತೆ, ನೀರು ಓಡೋಗ್ಬಿಡುತ್ತೆ. ಬಟ್ ಇದು ನಿಧಾನಕ್ಕೆ ಹೋಗುತ್ತೆ. ನಿಮ್ಗಿಲ್ಲಿ ನೀರು ಓಡ್ತಾ ಇದೆ ಅಂತ ಅನಿಸ್ಬೋದು, ಬಟ್ ಮುಂದೆ ಹೋಗ್ತಾ 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 ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ. ನೀರು ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ಭೂಮಿ ಒಳಗಡೆ ಹಿಂಗ್ತಾ ಹೋಗುತ್ತೆ ನೋಡಿ. ಇಲ್ಲಿ ಬಂದಮೇಲೆ ನಿಧಾನಕ್ಕೆ ಹೋಗ್ತಾ ಇರುತ್ತೆ ನೋಡಿ. ಇಲ್ಲಿ ಫುಲ್ಲು ಒಣ ಮಣ್ಣಿದೆ. ನೀವು ನಾಳೆ ಬಂದು ನೋಡ್ತೀರಾ ಅಂದರೆ ಇಲ್ಲಿ ಫುಲ್ಲು ತ್ಯಾವಾಗ್ಬಿಟ್ಟಿರುತ್ತೆ ನೋಡಿ. ಇಲ್ಲಿ ನಿಧಾನ ಆಗ್ತಿದೆ ನೋಡಿ, ಕಂಪ್ಲೀಟು ಭೂಮಿ ಒಳಗಡೆ ನೀರು ಎಲ್ಲ ತುಂಬ್ಕೊಳ್ಳುತ್ತೆ. ಆ ಎರೆಬಿಡೆ ಏನು ಮಣ್ಣಿನ ರಂಧ್ರಗಳಿದಾವಲ್ಲ ಅದೆಲ್ಲ ಕಂಪ್ಲೀಟಾಗಿ ತುಂಬ್ಕೊಂಡು ನಿಧಾನಕ್ಕೆ ತುಂಬಿ ನಿಧಾನಕ್ಕೆ ಮುಂದೆ ಹೋಗುತ್ತೆ. ಹೀಗಾಗಿ ಕಡಿಮೆ ಅಂದರೂ 15 ದಿನದವರೆಗೂ ಮತ್ತೆ ನೀರು ಬೇಡಲ್ಲ.
ಈ ಬೇಸಿಗೆ ಆದರೂ ಸಹ 12 ದಿನ ಅಂತೂ ಕನಿಷ್ಠ ಪಕ್ಷ ನೆಲ ತ್ಯಾವವಾಗಿರುತ್ತೆ. ನೀವು ಅಲ್ಲಿಂದ ಒಂದು ವಾರ ಅಂತ ಎಕ್ಸ್ಟ್ರಾ ನೀವು ಮುಂದೆ ಟೈಮ್ ಇದು ಮಾಡಿಕೊಂಡ್ರೆ ನಿಮಗೆ 15 ದಿನ ಅಂತೂ ಕನಿಷ್ಠ ನಿಮಗೆ ನೀರಿನ ಅವಶ್ಯಕತೆ ಬೀಳಲ್ಲ. ಈ ನಲ್ಲಿ ಸಿಸ್ಟಮ್ ಬಂದಮೇಲೆ ಇದೊಂದು ದೊಡ್ಡ ಅಡ್ವಾಂಟೇಜ್ ನೋಡಿ. ನೀರು ತುಂಬ ಚೆನ್ನಾಗಿ ಭೂಮಿ ನೀರು ಕುಡಿಯುತ್ತೆ. ನಿಮಗೆ ಬೇಗ ನೀರಿನ ಅವಶ್ಯಕತೆ ಬರಲ್ಲ, ನೀರು ಕೊಡೋಂಥ ಅವಶ್ಯಕತೆ ಬರಲ್ಲ. ತುಂಬ ಅಂದರೆ ತುಂಬ ಅಡ್ವಾಂಟೇಜ್ ನೋಡಿ ಇದು. ನಲ್ಲಿ ಯಾರ್ಯಾರು ಮಾಡ್ಕೊಂಡಿಲ್ಲ ಈ ನಲ್ಲಿ ಸಿಸ್ಟಮ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಸುಲಭನೂ ಆಗುತ್ತೆ, ನಿಮಗೆ ತುಂಬ ಲಾಭನೂ ಮಾಡಿಕೊಡುತ್ತೆ. ಇದು ಬೇಗ ನೀರಿನ ಅವಶ್ಯಕತೆನೇ ಬೀಳಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿ. ನಾವು ಮನುಷ್ಯರು ಈ ಅಳತೆ ಈ ಪ್ರಮಾಣದಲ್ಲಿ ಒಂದೊಂದೇ ಸಾಲಿಗೆ ನೀರು ಕೊಡೋಕ್ಕಾಗಲ್ಲ. ಆ ನಲ್ಲಿಗಳು ಆಟೋಮೆಟಿಕ್ಕಾಗಿ ನಿಮ್ಗೇನು ಶ್ರಮ ಇಲ್ಲ. 15 ರಿಂದ 17 ರೂಪಾಯಿ ಒಂದು ನಲ್ಲಿಗೆ ಬೀಳುತ್ತೆ ನಿಮಗೆ ಕಾಸ್ಟು. ಈಗ ಮಾಡ್ಕೊಂಬಿಟ್ರೆ ತುಂಬ ಸುಲಭ ಕೆಲಸ ನೋಡಿ. ಎಲ್ಲರೂ ಮಾಡ್ಕೊಳ್ಳಿ ಅಂತ ವಿಡಿಯೋನ ಮುಗಿಸ್ತಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಬರೀ ಕಬ್ಬಿನ ವಿಡಿಯೋಗಳನ್ನೇ ಮಾಡ್ತಾಯಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ತುಂಬ ಬೇರೆ ಬೇರೆ ಥರ ವಿಡಿಯೋ ಮಾಡೋದಿದೆ. ನಿಮ್ಮ ಸಪೋರ್ಟಿಂದ ನನಗೆ ಅದು ಸಾಧ್ಯ ಆಗಬೇಕು. ನಿಮ್ಮ ಸಹಕಾರ ಬೇಕು ನನಗೆ. ನಿಮ್ಮ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ಧನ್ಯವಾದ.